ಒಂದು ಕಟ್ಟಡ ರೂಪದಲ್ಲಿ ನಿರ್ಮಾಣವಾದದ್ದನ್ನು, ಒಂದು ಭವನದ ರೂಪದಲ್ಲಿ ನಿರ್ಮಾಣವಾದದ್ದನ್ನು ಈಶ್ವರಿಯ ಸೇವೆಗಾಗಿ ಲೋಕಾರ್ಪಣೆ ಮಾಡುವಂಥ ದಿನವಾಗಿದೆ. ಕಟ್ಟಡ ತನ್ನಷ್ಟಕ್ಕೆ ಸೇವೆ ಮಾಡೋದಿಲ್ಲ, ಕಟ್ಟಡ ತನ್ನಷ್ಟಕ್ಕೆ ವಾಸ ಮಾಡೋದಿಲ್ಲ, ಕಟ್ಟಡ ತನ್ನಷ್ಟಕ್ಕೆ ವಿದ್ಯಾಲಯವಾಗುವುದಿಲ್ಲ. ಅದನ್ನು ಮಾಡಲಿಕ್ಕೆ ಜ್ಞಾನದ ಬುದ್ಧಿ ಬೇಕಾಗುತ್ತೆ, ವಿಶಾಲ ಹೃದಯ ಬೇಕಾಗುತ್ತೆ, ಹಾಗೂ ಸೇವಾ ಮನೋಭಾವ ಬೇಕಾಗುತ್ತೆ. ಇದೆಲ್ಲವನ್ನು ಒಳಗೊಂಡಿರುವಂತಹ ಆ ಅಕ್ಕನವರು ಯಾರು ಕಟ್ಟಡದ ನಿರ್ಮಾಣಕ್ಕಾಗಿ ವಿಶೇಷ ಸೇವೆಯನ್ನು ಮಾಡಿದರೆ ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಇಂದು ಈ ಕಟ್ಟಡವಾಗಿಲ್ಲ, ನಿನ್ನೆವರೆಗೂ ಕಟ್ಟಡವಾಗಿತ್ತು, ಇಂದಿನಿಂದ ಇದು ವಿದ್ಯೆಯ ಆಲಯವಾಗುತ್ತೆ. ಸರ್ವರಿಗೂ ವಿದ್ಯೆ ಕೊಡುವಂತಹ ಒಂದು ಸ್ಥಾನವಾಗುತ್ತೆ. ಆ ವಿದ್ಯೆ ಸಾಧಾರಣ ವಿದ್ಯೆ ಅಲ್ಲ, ಮನುಷ್ಯನಿಗೆ ಕಲಿಸುವಂಥ ವಿದ್ಯೆ ಅಲ್ಲ, ಅಥವಾ ಮನುಷ್ಯನನ್ನು ವ್ಯಾವಸಾಯಿಕವಾಗಿ ಉನ್ನತ ಪದವಿಗೆ ಏರಿಸುವಂಥ ವಿದ್ಯೆ ಅಲ್ಲ. ಈ ವಿದ್ಯೆ ದೈವತ್ವವನ್ನು ತರುವಂಥ ವಿದ್ಯೆಯಾಗಿದೆ. ಈ ವಿದ್ಯೆ ಯುಗವನ್ನೇ ಪರಿವರ್ತನೆ ಮಾಡುವ ವಿದ್ಯೆಯಾಗಿದೆ. ಈ ವಿದ್ಯೆ ದೇವತೆಗಳನ್ನು ಈ ಭೂಮಿಗೆ ಕರೆದು ತರುವಂಥ ವಿದ್ಯೆಯಾಗಿದೆ. ಅಂತಹ ವಿದ್ಯೆಗೆ ಬೋಧನೆಗಾಗಿ ನೀಡಿರುವಂಥ ಈ ಕಟ್ಟಡದ ಉದ್ಘಾಟನಾ ಸಮಾರಂಭ ನಿಮ್ಮೆಲ್ಲರ ಮಧ್ಯದಲ್ಲಿ ನಡೀತಾ ಇದೆ ಅಂದರೆ ಸರ್ವರಿಗೂ ಕೂಡ ಅತ್ಯಂತ ಹರ್ಷವಾದಂಥ ದಿನ. ಅದೇ ರೀತಿ ಇದು ಸೇವಾರ್ಪಣೆ, ಈಶ್ವರಿಯ ಸೇವೆಗಾಗಿ ಅರ್ಪಿತವಾಗಿದೆ. ಹೇಗೆ ಮನುಷ್ಯ ದೇಹ ತನ್ನ ಸೇವೆನ ಪರೋಪಕಾರಯ ಇತಿ ಈ ಶರೀರಂ ಅಂತ ಹೇಳಿದ ಹಾಗೆ ಈ ಕಟ್ಟಡವು ಕೂಡ ತನ್ನಷ್ಟಕ್ಕೆ ತಾನೇ ಈಶ್ವರಿಯ ಸೇವೆಗಾಗಿ ಅರ್ಪಿತಗೊಂಡಿದೆ. ಮೌನವಾಗಿ ಸೇವೆ ಮಾಡ್ತಾ ಇದ್ದೆ, ಇದ್ದ ಸ್ಥಾನದಲ್ಲಿ ಇದ್ದು ಸೇವೆ ಮಾಡ್ತಾ ಇದ್ದೆ, ಸ್ಥಿರವಾಗಿ ಸೇವೆ ಮಾಡ್ತಾ ಇದ್ದೆ, ಅಲ್ಲಾಡದೆ ಸೇವೆ ಮಾಡ್ತಾ ಇದ್ದೆ. ಅದು ಕೂಡ ಒಂದು ಉನ್ನತವಾದಂಥ ಒಂದು ಸ್ಥಿತಿಯನ್ನು ನಮಗೆ ಕಲಿಸ್ತಾ ಇದೆ. ಕಟ್ಟಡ ಹೇಗೆ ಭವ್ಯವಾಗಿ ನಿಂತಿದೆ, ಹಾಗೆ ನಾವೆಲ್ಲ ಈಶ್ವರ ಜ್ಞಾನಾರ್ಥಿಗಳಾದಂಥವರು ಕೂಡ ನಮ್ಮ ಸ್ಥಿತಿಯಿಂದ ಭವ್ಯವಾಗಿ ದಿವ್ಯವಾಗಿ ಆ ಕಟ್ಟಡದಲ್ಲಿ ಆ ಜ್ಞಾನವನ್ನು ಪಡೆದು ಈ ಗುಳ್ಳೆದ ಗುಡ್ಡವನ್ನು ಕೂಡ ಶ್ರೇಷ್ಠ ಕಾರ್ಯದಲ್ಲಿ ನಾವು ಮುನ್ನಡೆಸುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ನಾವು ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇದೆ. ಹಾಗಾಗಿ ಈ ಕಟ್ಟಡದ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇಂದು ಸಂಪೂರ್ಣವಾಗಿದೆ. ಇದು ಬಹಳ ಹರ್ಷ ಕೊಡುವಂಥ ದಿನ. ಇದು ಈ ಒಂದು ಊರನ್ನು ಇದು ಶ್ರೇಷ್ಠ ಊರನ್ನಾಗಿ ಪರಿವರ್ತನೆ ಮಾಡುತ್ತೆ. ಈ ಊರನ್ನು ಸ್ವರ್ಗವನ್ನಾಗಿ ಮಾಡುತ್ತೆ. ಊರಿನವರಿಗೆ ಸ್ವರ್ಗದ ಬಾಗಿಲನ್ನು ತೆರೆಸುವಂಥ ಒಂದು ಜ್ಞಾನ ಮಂದಿರವಾಗಿ ಆಗಲಿ ಅಂತ ಹರಿಸುತ್ತಾ ನನ್ನ ಈ ಚಿಕ್ಕ ನುಡಿಯನ್ನು ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ. ವಿದ್ಯೆ ಅಂದರೆ ಬಿದ್ದವರನ್ನ ಮೇಲೆತ್ತುವುದು, ಬೀಳುತ್ತವರನ್ನ ರಕ್ಷಣೆ ಮಾಡೋದು, ಬೀಳುವವರನ್ನ ಬೀಳದಂತೆ ನೋಡ್ಕೊಳ್ತಕ್ಕಂಥ ಕಾರ್ಯ ಈ ವಿದ್ಯಾಲಯ ಮಾಡ್ತಾ ಇದೆ. ಅಂತಹ ಕಾರ್ಯದಲ್ಲಿ ತಾವೆಲ್ಲರೂ ಬಂದು ಹೇಗೆ ಗುಳೇದ ಗುಡ್ಡ ಕಣಕ್ಕೆ ಪ್ರಸಿದ್ಧವಾಗಿದೆಯೋ ಹಾಗೆ ಈಶ್ವರೀಯ ವಿಶ್ವವಿದ್ಯಾಲಯ ಕೂಡ ನಾಡಿನಾದ್ಯಂತ ಹೆಸರಾಗಲಿ ಅನ್ನುವಂಥ ವಿಚಾರಗಳನ್ನು ಹೇಳಿರುವಂಥ ಅಚ್ಯುತನವರಿಗೆ ಒಂದು ಜೋರಾದಂಥ ಚಪ್ಪಾಳಿ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಹಾಗೆ ಮುಖ್ಯ ಅತಿಥಿಗಳಾಗಿರುವಂಥ ಇನ್ನೋರ್ವರು ಸನ್ಮಾನ್ಯ ಶ್ರೀ BK ನನ್ನೂರು ಸರ್ ಅವರು ಉಪನಿರ್ದೇಶಕರು ಡೈಟ್ ಕಾಲೇಜ್ ಇಲ್ಕಲ್ನಿಂದ ಆಗಮಿಸಿದ್ದಾರೆ. ಅವರು ತಮ್ಮೆರಡು ಶುಭ ನುಡಿಗಳನ್ನು ಹೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಪ್ರಭು ಪಸಂದ್ ಭವನದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಎಲ್ಲ ಪೂಜ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವೇದಿಕೆ ಎಲ್ಲ ಗಣ್ಯರೇ, ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಎಲ್ಲ ಅಭಿಮಾನಿಗಳು, ಈ ಉದ್ಘಾಟನಾ ಸಮಾರಂಭದ ಕೇಂದ್ರೀಕೃತ ಆಗಿರತಕ್ಕಂತಹ ಕೋಟೆಕಲ್ಲ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕಿಯೂ ಆಗಿರ್ತಕ್ಕಂಥ ನನ್ನ ವಿದ್ಯಾರ್ಥಿನಿಯೂ ಆಗಿರ್ತಕ್ಕಂತಹ ಶ್ರೀಮತಿ ಲಲಿತಾ ಪತ್ತಾರ್ ಅವರೇ ಹಾಗೂ ಕುಟುಂಬದವರೇ, ಈ ಸಮಾರಂಭ ಭಾಗವಹಿಸುವಲ್ಲಿ
ನಾನು ತಡ ಮಾಡಿದ್ದೇನೆ. ಆ ಕಾರಣಕ್ಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕ್ಷಮೆ ಕೋರ್ತಾ, ಬಹಳ ಮಹತ್ವ ಜರುಗಿದೆ. ಗುಳೆದಗುಡ್ಡದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಶಿಕ್ಷಕಿಯಾಗಿ ಇಲ್ಲೇ ನೌಕರಿಯನ್ನು ಪ್ರಾರಂಭ ಮಾಡಿ ಇವತ್ತು ತನ್ನ ಕುಟುಂಬಕ್ಕೆ ಒಂದು ಗೃಹವನ್ನು ನಿರ್ಮಾಣ ಮಾಡಿಕೊಂಡು ಈ ಗೃಹ ಉದ್ಘಾಟನಾ ಕಾರ್ಯದಲ್ಲಿಯೂ ಸಹ ಬ್ರಹ್ಮಕುಮಾರಿ ಈಶ್ವರಿಯ ಎಲ್ಲ ಭಕ್ತರನ್ನು ಕರೆಸಿ ಅವರ ಒಂದು ಆಶೀರ್ವಾದದಲ್ಲಿ, ಆಮೇಲೆ ಇಲ್ಲೊಂದು ಸೇವಾ ಕೇಂದ್ರ, ಈ ಸೇವಾ ಕೇಂದ್ರಕ್ಕೂ ದೇಶವನ್ನು ಕೊಟ್ಟಿರ್ತಕ್ಕಂತಹ ನಮ್ಮೂರ ಬಂದು ಅವ್ರ ತಾಯಿಯ ಒಂದು ಹೆಸರಿನಲ್ಲಿ ಅವರು ಕೊಟ್ಟಿದ್ದರಿಂದ ಹೇಳ್ಕೊಂಡಿದ್ದಾರೆ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅವರ ಮಗನಾಗಿರ್ತಕ್ಕಂಥ ರಾಹುಲ್ ಅವ್ರದ್ದು ಜನ್ಮ ದಿನಾಚರಣೆಯನ್ನು ಈ ಸಭೆಯಲ್ಲಿ ಆಚರಣೆ ಮಾಡ್ತಾರೆ. ಇವತ್ತು ಭಾಳ ಮಹತ್ವದ ದಿನ ಕ್ರಿಸ್ಮಸ್. ಈಗೆಲ್ಲ ಗಣ್ಯರು ಹೇಳ್ದಂಗೆ ಕ್ರಿಸ್ಮಸ್ ಇದೆ ಇವತ್ತು. ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ, ಮಾರ್ಗದರ್ಶನ ಕೊಟ್ಟಿರ್ತಕ್ಕಂತಹ ಒಬ್ಬ ಪ್ರವಾದಿಯ ಜನ್ಮದಿನ ಇವತ್ತಿದೆ. ಸೊ ಎಲ್ಲ ಸಂದರ್ಭಗಳನ್ನು ನೋಡಿದಾಗ ಅತಿ ಪವಿತ್ರವಾಗಿರ್ತಕ್ಕಂತಹ ಈ ದಿನದಲ್ಲಿ ಈ ಎಲ್ಲ ಮಹತ್ವ ಕಾರ್ಯಗಳು ಜರುಗಿದಾವ. ಸೊ ತಮ್ಮೆಲ್ಲ ಉದ್ದೇಶ ಈಗಾಗಲೇ ಗಣ್ಯಮಾನ್ಯರು, ಆಮೇಲೆ ಭಗವಾನ್ಜಿಯವರು, ನಾಗೇಶ್ಜಿಯವರು, ನಮ್ಮ ಗ್ರಾಹಕ ವೇದಿಕೆಯ ಅಧ್ಯಕ್ಷರಾಗಿ ಬಸಾಪುರ ಸಾಹೇಬರವರು, ಆಮೇಲೆ ಅಚ್ಯುತನ್ ಸರ್ ಅವರು ಎಲ್ಲರೂ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಹೌದು, ಮನುಷ್ಯನಿಗೆ ಜಗತ್ತಿನಲ್ಲಿ ಎಲ್ಲವೂ ಸಿಗ್ತಾ ಇದೆ, ಎಲ್ಲವೂ ಲಭ್ಯ ಇದೆ, ರೊಕ್ಕಕ್ಕೆ ಪ್ರತಿಯೊಂದು ಸಿಗ್ತಾ ಇದೆ. ಶಾಂತಿ ಒಂದು ಬಿಟ್ಟು ಎಲ್ಲವೂ ಮನುಷ್ಯನಿಗೆ ಸಿಗ್ತಾ ಇದೆ. ಮನುಷ್ಯ ತಾನು ಗಳಿಸ್ತಾ ಇದ್ದಾನೆ, ತನಗೇನು ಬೇಕೋ ಅದು ಖರೀದಿ ಮಾಡ್ತಾ ಇದ್ದಾನೆ. ಅಸಹಾಯಕನಾಗಿದ್ದು ತನ್ನ ಮನದಲ್ಲಿ ಶಾಂತಿ ಪಡ್ಕೊಳ್ಳಿಕ್ಕೆ ಅಂತೆ ಆ ಚುತ್ತ ಇವತ್ತು ಪ್ರತಿಯೊಬ್ಬ ಮನುಷ್ಯ ಅಲಿದಾಡ್ತಾ ಇದ್ದಾನೆ. ಮನುಷ್ಯನಿಗೆ ಶಾಂತಿ ಸಿಗಲಿ, ಲಭ್ಯವಾಗಲಿ, ಆ ಮೂಲಕ ಆತ ದೇವರ ಸನ್ಮಾರ್ಗದಲ್ಲಿ ಮುಂದುವರಿಯುವುದರ ಮೂಲಕ ಈ ಮಾನವ ಕುಲವನ್ನು ಕೊನೆಯವರೆಗೆ ಇದೇ ರೀತಿಯಾಗಿ ಮನುಷ್ಯನಿಗೆ ಸಹಾಯ, ಸಹಕಾರ, ಕಲ್ಯಾಣ ಮಾಡಲಿಕ್ಕೆ ಮುಂದಾಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ಊರಿನಲ್ಲಿ ಸುಮಾರು ನಾವು ಚಿಕ್ಕವರು ಇದ್ದಾಗಲಿಂದ ನೋಡ್ತಾ ಇದ್ದೇವೆ. ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ನಮ್ಮ ಊರಲ್ಲಿ ಇದ್ದದ್ದು ನಮ್ಗೆ ಗುರುತಿದೆ, ನಾವು ನೆನಪಿದೆ, ಅಲ್ಲಿ ಹೋದದ್ದು ನಮ್ಗೆ ನೆನಪಿದೆ. ಮತ್ತು ವಿಶೇಷವಾಗಿ ನಾನು ಎಲ್ಲೆಲ್ಲಿ ನೌಕರಿ ಮಾಡಿದ್ದೇನೆ, ಹೆಚ್ಚು ಕಡಿಮೆ ಅಲ್ಲೆಲ್ಲವೂ ಬ್ರಹ್ಮಕುಮಾರಿ ಈಶ್ವರಿಯ ಸಹೋದರಿಯೊಂದಿಗೆ ನನ್ನ ಸಂಪರ್ಕ ಬಂದಿದೆ. ಪೈಲಹೊಂಗಲ್ನಲ್ಲಿ ನಾವು ಬೇವಿದ್ದಾಗ ಅಲ್ಲಿಯೂ ಸಂಪರ್ಕ ಬಂತು, ಅಲ್ಲಿ ಒಂದು ಕಾರ್ಯಕ್ರಮ. ಆಮೇಲೆ ಸಿನ್ನೂರಲ್ಲಿದ್ದಾಗ ಅಲ್ಲಿಯೂ ಸಹ ಸಂಪರ್ಕದಲ್ಲಿ ಬಂದು ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ. ಅದೇ ರೀತಿ ರಾಯಚೂರಿನಲ್ಲಿ, ಗುಲ್ಬರ್ಗಾದಲ್ಲಿ, ಆಮೇಲೆ ಬಿಜಾಪುರ್ನಲ್ಲಿ ನನ್ನ ಜೊತೆಗಿರುವಂಥ ನೌಕರಸ್ಥರೇ ಅವರು ಸಹ ಅದರ ಶಿಷ್ಯಂದರಾಗಿದ್ದರು. ಸೊ ಹೀಗೆ ಸಂಪರ್ಕ ನಿರಂತರ ನಮ್ಮ ಜೊತೆಗೆ ಇರೋದರಿಂದ ಅವರಲ್ಲಿ ಹೇಳ್ತಂಗೆ ಯಾವುದೇ ಭೇದ ಅನ್ನುವಂಥದ್ದು ಅಲ್ಲಿ ಬಂದಿರತಕ್ಕಂಥ ಅದು ಪುರುಷರೇ ಆಗಿರಲಿ, ಮಹಿಳೆ ಆಗಿರಲಿ, ಅವರವ್ರಿಗೆ ಸಂಬೋಧಿಸುವುದು ಎರಡೇ ಶಬ್ದ, ಒಂದು ಸಹೋದರ, ಒಂದು ಸಹೋದರಿ ಅನ್ನುವಂಥದ್ದು. ಇಡೀ ವಿಶ್ವ ಎರಡು ಏನು ಮಾನವ ಕುಲದವು ಇವರನ್ನ ಸಹೋದರಿ ರೀತಿಯಲ್ಲಿ ಅವರು ಸಂಬೋಧಿಸ್ತಾ ಇದ್ದಾರೆ. ಸೊ ಅದು ಬಹಳಷ್ಟು ಪ್ರಭಾವ ಬೀರ್ತಾ ಇದೆ. ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಈಶ್ವರಿ ವಿದ್ಯಾಲಯ ಕೇಂದ್ರ ನಿರಂತರವಾಗಿ ಶ್ರಮ ಪಡ್ತಾ ಇದೆ. ಸೊ ಇನ್ನೂ ಹೆಚ್ಚು ಜನ ಇದಕ್ಕೆ ತಲುಪಬೇಕಾಗಿದೆ. ಸೊ ಪ್ರತಿಯೊಬ್ಬ ಮನುಷ್ಯ ಶಾಂತಿ ಇಲ್ಲದೆ ಕಾರಣಕ್ಕಾಗಿ ಅಶಾಂತತೆಯಿಂದ ಇನ್ನೊಬ್ಬರ ಮೇಲೆ ಕೆಡಕನ್ನು ಮಾಡೋದು, ಇನ್ನೊಬ್ಬರ ಮೇಲೆ ಕೆಟ್ಟದನ್ನು ಮಾಡೋದು, ಇವೆಲ್ಲವೂ ನಾವು ಒಂದು ಪತ್ರಿಕೆ ತೆಗೆದ್ರೆ ಅಥವಾ ಒಂದು ಚಾನಲ್ ಓಪನ್ ಮಾಡಿದ್ರೆ ನಾವು ಕೇಳೋದೇನು ಅಂತಂದ್ರೆ ಮನುಷ್ಯ ಏನೆಲ್ಲ ಕೆಟ್ಟದನ್ನು ಮಾಡ್ತಾನ ಅದೆಲ್ಲವೂ ನಾವು ಕಾಣ್ತಾ ಇದ್ದೀವಿ. ಒಳ್ಳೆಯದನ್ನು ಮಾಡಿದ್ದನ್ನು ನೋಡೋದಕ್ಕಿಂತಲೂ ಏನೆಲ್ಲ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಕೆಟ್ಟ ಚಟುವಟಿಕೆಗಳನ್ನೇ ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಇದು ಕಂಟ್ರೋಲ್ ಆಗಬೇಕಾಗಿದೆ. ಇವತ್ತು ಚಿಕ್ಕ ವಯಸ್ಸಿನ ಮಕ್ಕಳು
ಚಿಕ್ಕ ವಯಸ್ಸಿನ ಮಕ್ಕಳು ಸಹ ಏನು ಅನೈತಿಕವಾದಂಥ ಕಾರ್ಯದಲ್ಲಿ, ಕಾನೂನು ಬಾಹಿರವಾದ ಕಾರ್ಯದಲ್ಲಿ, ಸಮಾಜ ಬಾಹಿರವಾದಂತಹ ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ. ಆ ಮಕ್ಕಳನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿದೆ. ತಂದೆ ತಾಯಿಗಳ ಅನ್ನದೇ ರೀತಿಯಲ್ಲಿ, ತಂದೆ ತಾಯಿಗಳು ಮಕ್ಕಳು ಅನ್ನದೇ ಇಲ್ಲ ರೀತಿಯಲ್ಲಿ, ಸಹೋದರಿ ಆ ರೀತಿ ಇಲ್ಲದೆ ಇರುವ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ನಾವು ನೋಡಿದ್ವಿ ಬೆಳಗಾಂನಲ್ಲಿ, ಆ ತಾಯಿ ಏನು ಜಸ್ಟ್ ಜನ್ಮ ಆಗಿರ್ತಕ್ಕಂಥ ಮಗು 2-3 ದಿವಸ ಆಗಿತ್ತು, ಆ ಕೆರೆಯಲ್ಲಿ ಒಗೆದು ಹೋಗಿದ್ದನ್ನು ನಾವು ಪೇಪರ್ ನ್ಯೂಸ್ನಲ್ಲಿ ನೋಡಿದ್ದೀವಿ. ಆದರೆ ಈ ಮಟ್ಟಕ್ಕೆ ಮನುಷ್ಯನ ವರ್ತನೆಗಳು ಸಮಾಜಕ್ಕೆ, ದೇಶಕ್ಕೆ, ರಾಷ್ಟ್ರಕ್ಕೆ, ಜಗತ್ತಿಗೆ ಕೆಡಕು ಮಾಡುವ ರೀತಿಯಲ್ಲಿ ವರ್ತನೆಗಳು ಚಿಕ್ಕಂದಿನಲ್ಲಿ ಇರುವಲ್ಲಿಯೇ ಕಂಡು ಬರ್ತಾ ಇವೆ. ಅದನ್ನು ಕಂಟ್ರೋಲ್ ಮಾಡುವುದು ಒಂದು ವೇಳೆ ಮಾಡದೇ ಇದ್ರೆ ಮುಂದಿನ ಭವಿಷ್ಯತ್ತು ಹೇಗಿರಬೇಕು? ಅದಕ್ಕೆ ಅದನ್ನೆಲ್ಲ ನೋಡಿದಾಗ ಇಂಥ ಕೇಂದ್ರಗಳು ಮನುಷ್ಯನನ್ನ ಏನು ಸದ್ವಿಚಾರಗಳು, ನಡವಳಿಕೆಗಳನ್ನು ಬೆಳೆಸುವಂತಹ ಇಂಥ ಕೇಂದ್ರಗಳ ಅವಶ್ಯಕತೆ ಇವತ್ತು ಎಂದಿಗಿಂತಲೂ ಇವತ್ತು ಹೆಚ್ಚಿದೆ ಅನ್ನೋದನ್ನ ನಾವೆಲ್ಲವೂ ಕಂಡುಕೊಂಡಿರ್ತಕ್ಕಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಲತಾ ಪತ್ತಾರ್ ಅವರು ಬಹಳ ದಿವಸದಿಂದ ನೋಡ್ತಾ ಇದ್ದೇನೆ, ಈಶ್ವರಿ ವಿದ್ಯಾಲಯದ ಅವರು ಭಕ್ತರು ಆಗಿದ್ದಾರೆ. ಸೊ ಇವತ್ತು ಸಹ ತಮ್ಮ ಮನೆಯ ಉದ್ಘಾಟನೆ ಇದೆ ಅಂತಂದ್ರು, ಅದ್ರ ಜೊತೆಗೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದ್ರ ಮೂಲಕ ಸೇವಾ ಕೇಂದ್ರಕ್ಕೂ ಅವಕಾಶ ಮಾಡಿ ನಮ್ಮ ವಿಜಯಪುರದವರು ನಿವೇಶನ ಕೊಟ್ಟದ್ದನ್ನು ಅದನ್ನು ತಮ್ಮ ಮಗ್ಲ ಅದನ್ನು ಇಟ್ಕೊಳ್ಳೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಈ ಸೇವಾ ಕೇಂದ್ರ ಹೆಚ್ಚು ಜನರಿಗೆ ತಲುಪೋದ್ರ ಮೂಲಕ, ಹೆಚ್ಚು ಜನರನ್ನ ಇದರ ವ್ಯಾಪ್ತಿಗೆ ತರೋದ್ರ ಮೂಲಕ ಅವರಲ್ಲಿ ಸದ್ವಿಚಾರ, ಸದ್ಭಾವ, ನಡವಳಿಕೆ ಬೆಳೆಸುವಂಥ ಕಾರ್ಯ ಮಾಡೋದ್ರ ಮೂಲಕ ಮಾನವ ಜೀವನವನ್ನು ಕಲ್ಯಾಣಕರವಾಗಿ ಮಾಡುವಲ್ಲಿ ಇವತ್ತಿನ ಸಂದರ್ಭ ಸದ್ವಿನಿಯೋಗ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಸರ್ವರನ್ನು ತಮ್ಮೆಲ್ಲರನ್ನ ಅಭಿನಂದಿಸಿ ಮಾತು ಮುಗಿಸ್ತಾ ಇದ್ದೇನೆ. ಜೈ. ಮಾನವ ತನ್ನ ಎಡಗಿಗೆ ತಾನೇ ಶಿಲ್ಪಿ ಆಗಬಲ್ಲ ಅಂತಹ ಜೀವನವನ್ನು ಇಲ್ಲಿ ಎಲ್ಲ ಸಹೋದರ ಸಹೋದರಿಯರು ಮಾಡಿದ್ದಾರೆ. ತಾವು ಕೂಡ ಅಂಥ ಜೀವನವನ್ನು ಮಾಡಿ ಪ್ರತಿಭೆ, ಪ್ರಾಮಾಣಿಕತೆ, ಪರಿಶ್ರಮ ಯಾರಲ್ಲಿ ಇರ್ತದೋ ಅವ್ರು ಎಂದಿಗೂ ಆರದಂಥ ಬಯಲು ದೀಪವಿದ್ದಂತೆ ಅಂಥ ದೀಪಗಳು ನೀವು ಆಗಲಿ ಅನ್ನುವಂಥ ಶುಭ ನುಡಿಯನ್ನು ನೀಡಿರುವಂಥ ಶ್ರೀಯುತ ನಂದನೂರ್ ಸರ್ ಅವರು, ಡೈಟ್ ಕಾಲೇಜ್ ಪ್ರಿನ್ಸಿಪಾಲ್ ಅವರಿಗೆ ಜೋರಾದ ಚಪ್ಪಾಳಿ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವಂತೆ ಶ್ರೀಯುತ ಶ್ರೀಮಂತ್ ದೇಸಾಯಿ ಸರ್ ಅವರು ಹೇಳಬೇಕಂದಾಗ ಇಲ್ಲ ಅವರು ಮಾತನಾಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಅವರ ಪರವಾಗಿ ಶ್ರೀಯುತ ಮಹೇಶ್ ಬಿಜಾಪುರ್ ಅವರು ಈ ಒಂದು ಸ್ಥಾನವನ್ನು ನೀಡಲಿಕ್ಕೆ, ಜಾಗವನ್ನು ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. 2 ಮಾತುಗಳನ್ನು ಶುಭ ನುಡಿಗಳನ್ನು ಹೇಳಬೇಕು ಅಂತ ನಾನು ಅವ್ರು ಕೇಳ್ಕೊಳ್ತೇನೆ. ಸಮಯ ಬಹಳ ಆಗ್ತಾ ಇದೆ, ದಯವಿಟ್ಟು ಯಾರು ಹೋಗಬಾರ್ದು. ಬೇಗನೆ ತಮ್ಮ ನುಡಿಗಳನ್ನು ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಬೇಕು ದಯಮಾಡಿ. ಮೊದಲಿಗೆ ಪ್ರಭು ಪ್ರಸನ್ನ ಭವನದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮಲ್ಲಿಪುರ ಕಾಶೀನಾಥ ಮಹಾಸ್ವಾಮಿಗಳ ಪಾದಕವನ್ನು ಸ್ಪರ್ಶಿಸಿ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾತೆ ರಾಜಯೋಗಿನಿ ನಿರಾಕನವರ ಪಾದಕವನ್ನು ಸ್ಪರ್ಶಿಸಿದ ಅದೇ ರೀತಿ ಸಮಯದ ಅಭಾವ ಆಗಿರೋದ್ರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ಯರೇ, ಈ ಪವಿತ್ರ ಕಾರ್ಯಕ್ರಮಕ್ಕೆ, ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯ ತಾಯಂದಿರಿಗೂ ನನ್ನ ನಮಸ್ಕಾರ ಸಲ್ಲಿಸಿ, ಅತ್ಯಂತ ಒಂದು ಗೃಹ ಪ್ರವೇಶವನ್ನು ಹೀಗೂ ಮಾಡಬಹುದು, ಈ ಒಂದು ಗೃಹ ಪ್ರವೇಶದ ಮೂಲಕ ನಾಡಿಗೆ ಉತ್ತಮ ಸಂದೇಶವನ್ನು ಕೊಡಬಲ್ಲು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ನಿರ್ವಹಣೆಯಾಗಿರ್ತಕ್ಕಂಥ ಲತಾಕ್ಕರು ಕೂಡ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ನೋಡ್ತಾ ಇದ್ದೀವಿ ಪ್ರತಿಯೊಂದು ರಂಗದೊಳಗೂ ಕೂಡ ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ, ಮನಸ್ತಾಪ, ಅಸೂಯೆ, ಯುದ್ಧ ಎಲ್ಲ ನೋಡ್ತಾ ಇದ್ದೀವಿ. ಇವತ್ತು ರಾಜಕಾರಣಿಗಳಿಗೆ ಅಧಿಕಾರದ ಆಸೆ, ವ್ಯವಹಾರಸ್ಥರಿಗೆ ದುಡ್ಡು ಮಾಡೋ ಆಸೆ, ಎಲ್ಲರಿಗೂ ಒಂದು ವಿಚಿತ್ರ ಏನು ದೇವರು ಯಾವ ಸನ್ನಿವೇಶ ಕೂಡ ಅದ್ರ ತದ್ವಿರೋ ಆಸೆಯನ್ನು ನಾವು ಹೊಂದಿದ್ದೀವಿ. ಇವತ್ತು ನಾವೇನಾದರೂ ಮನೆಯರ ವೇದಿಕೆ ಮೇಲೆ ಮಾತಾಡೋ ಸಾಕಷ್ಟು ಜನ ಹೇಳಿದರು, ಇವತ್ತು ಮನುಷ್ಯರಿಗೆ ಏನು ಬೇಕಾಗಿದೆ? ನೆಮ್ಮದಿ ಬೇಕಾಗಿದೆ.
ನಾನು ಒಂದು ಮಾತ್ರ ಖಂಡಿತವಾಗಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನಾನು ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಾಕಷ್ಟು ವ್ಯವಹಾರಗಳು ಮಾಡಿದ್ದೀನಿ, ಸಾಕಷ್ಟು ನಿವೇಶಗಳನ್ನು ಕೊಟ್ಟಿದ್ದೀನಿ, ತೊಗೊಂಡಿದ್ದೀನಿ. ಬಟ್ ನನ್ನ ತಾಯಿಯವರ ಆಶಯದಂತೆ, ನನ್ನ ತಾಯಿಯವರು ಏನು ಈ ಮೊದಲ ಇನ್ನೊಂದು ಕಡೆ ನಾವು ಅವರಿಗೆ ಸೈಟನ್ನು ಕೊಟ್ಟಿದ್ವಿ, ಕಮತಿಗರುಳಿಗೆ ವಿದ್ಯಾನಗರ ಅಂತೇಳಿ. ಬಹುಶಃ ನಮ್ಮ ತಾಯಿಯವರು ಹೇಳಿದರು, ಇಲ್ಲ ಅದು ಭಾಳ ದೂರ ಆಗುತ್ತೆ ನಮಗೆಲ್ಲ ಹೋಗೋಕೆ ಬರೋಕ್ಕೆ, ಸ್ವಲ್ಪ ನಾವು ಇಲ್ಲೇ ಸಮೀಪ ಮಾಡೋಣ ಅಂತ ಅವರೇನು ನಮ್ಮ ತಾಯಿಯರು ಅಪೇಕ್ಷೆ ಪಟ್ಟರು. ಬಹುಶಃ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಗಂಡ ಮಾಡಿದ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ, ಈ ನಿವೇಶನ ಕೊಟ್ಟಿದ್ದು ನಾನಲ್ಲ, ನಮ್ಮ ತಾಯಿಯವರು. ಅದಕ್ಕೆ ಏನಾದರೂ ಇವತ್ತು ಅವ್ರದ್ದು ಅವ್ರದ್ದೊಂದು ಆಸೆ ಇತ್ತು, ಬಾಬನ ಮನೆ ಕಟ್ಟಬೇಕು ನೋಡ್ಬೇಕಂತೇಳಿ. ದಯವಿಚ್ಚೆ ಆಗಲಿಲ್ಲ, ಅವರ ಆಸೆ ಇರುತ್ತೆ. ನಾನು ಕಾರ್ಯದಲ್ಲಿ ನನ್ನ ಜೊತೆ ಇರ್ತೀನಿ, ಕೈ ಜೋಡಿಸ್ತೀನಿ ಅಂತ ಹೇಳಿ ನನ್ನನ್ನು ಈ ಕಾರ್ಯಕ್ರಮ ಕರೆಸಿ ಗೌರವಿಸೋದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರೂ ಧನ್ಯವಾದ. ನಿಷ್ಠೆಯಿಂದ ಮಾಡಿದ ಕೆಲಸ ದೇವರ ಪೂಜೆಗೆ ಸಮಾನ. ನಾನು ಎಷ್ಟು ವರ್ಷ ಸೇವೆ ಮಾಡಿದೆ ಎಂಬುದು ಮಹತ್ವವಲ್ಲ, ಎಷ್ಟು ಜನಕ್ಕೆ ಸಮಾಜಕ್ಕೆ ಒಳ್ಳೆಯದು ಮಾಡಿದೆ, ಆ ಕಾರ್ಯವನ್ನು ನನ್ನ ತಾಯಿ ಮಾಡಿದ್ದಾಳೆ ಅನ್ನುವಂಥ ಆನಂದದ ಬಾಷ್ಪವನ್ನು ನೀಡಿರ್ತಕ್ಕಂಥ ವಿಜಾಪುರ ಅವರಿಗೆ ಒಂದು ಜೋರಾದಂಥ ಚಪ್ಪಾಳಿಯನ್ನು ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ PC ಬೆಟಗೇರಿ ಸರ್, ಮುಖ್ಯ ಶಿಕ್ಷಕರು, ಪ್ರೌಢಶಾಲೆ, 2 ಮಾತುಗಳು. ಹಾಗೆ ಶುಭ ನುಡಿಗಳನ್ನು ಕೋರ್ತಕ್ಕಲ್ಲ ಆಗಮಿಸಿರ್ತಕ್ಕಂಥ ತೇರ್ದಾಳ ಸೇವಾ ಕೇಂದ್ರದಿಂದ ಆಗಮಿಸಿರುವಂಥ ಸಹೋದರಿ ಸುವರ್ಣ ಅಕ್ಕನವರು ಕೂಡ 2 ನುಡಿಗಳನ್ನು ಹೇಳಬೇಕು ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೆ. 2 ಶುಭ ನುಡಿಗಳು. ಓಂ ಶಾಂತಿ. ಪರಂ ಪೂಜ್ಯ, ಪರಂ ಶಿಕ್ಷಕ, ಪರಂ ಸದ್ಗುರುವಾಗಿರುವಂತಹ ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾದಂಥ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಪೂಜ್ಯ ಸ್ವಾಮೀಜಿಯವರಿಗೂ ಹಾಗೂ ಉಳಿದ ಎಲ್ಲ ಅತಿಥಿಗಳಿಗೂ, ಮಧುಬನದಿಂದ ಆಗಮಿಸಿರುವಂಥ ಭಗವಾನ್ ಭಾಯಿ, ನಾಗೇಶ್ ಭಾಯಿ, ಅಚ್ಯುತ್ ಭಾಯಿ ಎಲ್ಲರಿಗೂ ಸಹ ನನ್ನ ಸವಿನಯ ವಂದನೆಗಳು. ಇವತ್ತಿನ ದಿನ ಗುಳೇದಗುಡ್ಡದಲ್ಲಿ ಬಾಬುವರ ಕಾರ್ಯ ನಡೆಯೋದಕ್ಕಾಗಿ ಆ ಪತ್ತಾರಪ್ಪರೇ ತಮ್ಮ ಭವನದಲ್ಲಿ ಕೆಳಗಿನ ಒಂದು ಮನೆಯನ್ನು ಮೇಲ್ಗಡೆ ತಾವು ಇರೋದಕ್ಕಾಗಿ ಕೆಳಗಡೆ ಬಾಬುವ್ರ ಮನೆ ನಡೆಸೋದಕ್ಕಾಗಿಯೇನೋ ಅರ್ಪಣ ಮಾಡಿದಾರ. ಇದು ಅರ್ಪಣ ಬಾಬುವರ ಸೇವೆಗೆ, ಭಗವಂತನ ಸೇವೆಗೆ ತಮ್ಮ ಪುಣ್ಯದ ಜಮಾ ಮಾಡ್ಕೊಂಡಿದ್ದಾರ. ಯಾಕೆಂದರೆ ಯಾವಾಗಲೂ ಹೇಳಾಗುತ್ತೆ, ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಅದೇ ನಾಯಿ ಹಾಲು, ನಾಯಿ ಬರೀ ಇರ್ಬೋದು, ಆದ್ರೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂಥೇಳಿ. ಆದರೆ ಪತ್ತಾರಪ್ಪರು ತಮ್ಮ ಜೀವನದಲ್ಲಿ ಪತಿ ಬೇಗ ಶರೀರ ಬಿಟ್ರು ಶ್ರಮ ವಹಿಸಿ ತಮ್ಮದೇ ಬಲದಿಂದ ಅವರು ಒಂದು ನೌಕರಿಯನ್ನು ಹಿಡಿದು ಸಂಪಾದನೆ ಮಾಡಿರುವಂತ ದುಡ್ಡೇನಿತ್ತು ಅದು ಪುಣ್ಯದ ದುಡ್ಡಿತ್ತು, ಪರಿಶ್ರಮದ ದುಡ್ಡಿತ್ತು. ಅದಕ್ಕೆ ಸತ್ಪಾತ್ರಕ್ಕೆ ಇಂಥ ಭಗವಂತನ ಸೇವೆಗೆ ಒಂದು ಸಾಗಿಸುವಂತ ಅಥವಾ ಕಾರ್ಯ ಮಾಡೋದಕ್ಕಾಗಿ ತಾವು ಭವನ ಖರೀದಿ ಮಾಡಿ ತಮಗೂ ಬಾಬುವರ ಸೇವೆಗೂ ಸಮರ್ಪಣೆ ಮಾಡಿದಾರ. ಅದು ಅವರ ಪುಣ್ಯ. ಜನ್ಮ ಜನ್ಮಕ್ಕೂ ಬಾಬಾ ಹೇಳುವಂತೆ 21 ಜನ್ಮಕ್ಕೂ ಅವರು ಜಮಾ ಮಾಡ್ಕೊಂಡಿದ್ದಾರೆ. ಅವರ ಪುಣ್ಯದ ಫಲ ಈ ಒಂದು ಗುಳೇದಗುಡ್ಡದಲ್ಲಿ ತಮ್ಮೆಲ್ಲರ ಭಾಗ್ಯವನ್ನ ತೆರೀಲಿ, ತಮ್ಮೆಲ್ಲರ ಜೀವನ ಶ್ರೇಷ್ಠ ಆಗಲಿ ಅಂತ ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಯಾಕೆಂದ್ರೆ ಸಮಯ ಭಾಳ ಆಗಿದೆ. ಇನ್ನು ಸ್ವಾಮೀಜಿಯವರು, ಇನ್ನು ಅಕ್ಕಂದಿರು ಮಾತಾಡೋರದಾರ. ಅದಕ್ಕಾಗಿ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತಾ ಇರೋದು. ಓಂ ಶಾಂತಿ. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಲವರೊಂದಿಗೆ ಹಂಚಿ ತಿನ್ನುವಂಥ ಗುಣ, ಇದು ಭಕ್ತಿಯಿಂದ ಮಾಡಿದಂಥ ದೇವರ ಆರಾಧನೆ, ಇದು ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ಆ ರೀತಿಯಲ್ಲಿ ಲತಾ ಅಕ್ಕನವರು ಮಾಡಿದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳಿರುವಂಥ ಸುವರ್ಣ ಅಕ್ಕನವರಿಗೆ ಅನಂತ ಅಭಿನಂದನೆಯನ್ನು ಸಲ್ಲಿಸ್ತಾ, ಹಾಗೆ ಸುರೇಖಾ ಅಕ್ಕನವರು ಕೂಡ, ನಾಗರತ್ನ ಅಕ್ಕನವರು ಬಾಗಲಕೋಟೆ,
ಎರಡು ಶುಭ ನುಡಿಗಳನ್ನು ಹೇಳಬೇಕು ಅಂತ ನಾನು ಅಕ್ಕೌಂಡಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಏಕೆಂದರೆ ಇದು ಗುಳೇಗುಡ್ಡ ಸೇವಾ ಕೇಂದ್ರನೂ ಕೂಡ ಸ್ಥಾಪನೆ ಆಗಲಿಕ್ಕೆ ಬಾಗಲಕೋಟೆಯ ಸಹಯೋಗನೂ ಕೂಡ ಬಹಳಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಅವರು ಕೂಡ ತಮ್ಮ ಎರಡು ಶುಭ ನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಓಂ ಶಾಂತಿ. ಬಾಗಲಕೋಟೆಯಿಂದ ಪದ್ಮ ಅಕ್ಕವರನ್ನು ಇವತ್ತಿನ ದಿವಸ ನೆನೆಸ್ಕೊಳ್ಬೇಕು. ಅವರು ಈ ಒಂದು ಗುಳೇಗೂಡು ಸೇವಾ ಕೇಂದ್ರದ ಪ್ರಾರಂಭ ಆಗೋದಕ್ಕಾಗಿ ನಿಮಿತ್ತರಾದರು. ಆ ಸಮಯದಲ್ಲಿ ಕ್ಲಾಸ್ ನಡೀತಾ ಇದ್ದು ಸೆಂಟ್ರ್ ಮಾಡಬೇಕು ಅಂತ ಮಾತೆಯರೆಲ್ಲ ಕೇಳ್ಕೊಳ್ತಾ ಇದ್ರು. ಆಗ ಅನ್ಸು ಅಕ್ಕವ್ರಿಗೆ ಕರ್ಕೊಂಡ್ಬಂದು ಇಲ್ಲಿಟ್ಟು ಈ ಒಂದು ಪ್ರಾರಂಭ ಮಾಡಿದರು. ಆದರೆ ಶಾಂತ ಅಕ್ಕವ್ರು ಬಂದ ಮೇಲೆ ಪರಿಶ್ರಮದಿಂದ ಈಗೆಲ್ಲ ಸೇವೆ ನಡೀತಾ ಇದೆ. ಈಗ ಸುಂದರವಾದಂತಹ ಭವನ ಇದೆ. ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಗುಳೇದಗುಡ್ಡದ ಎಲ್ಲ ಪರಿವಾರದವರು ಹಾಗೂ ಗುಳೇದಗುಡ್ಡ ಊರಿನವರು, ಕೋಟೆಕಲ್ನವರು ಇದ್ರ ಪೂರ್ಣ ಲಾಭವನ್ನು ತೆಗೆದುಕೊಳ್ಬೇಕು. ಎಷ್ಟೆಲ್ಲ ಪರಿಶ್ರಮದಿಂದ ಸೇವೆ ಮಾಡುವವರು ಇದ್ದಾರೆ, ಆದರೆ ಆ ಸೇವೆಯ ಲಾಭವನ್ನು ತಗೊಳ್ಬೇಕಾಗಿದೆ. ಅದಕ್ಕೆ ಈ ಒಂದು ಗುಳೇದಗುಡ್ಡ ಮತ್ತು ಕೋಟೆಕಲ್ಲದ ಈ ಪರಿವಾರದವರು ಅಥವಾ ಊರಿನವರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರು ತಾವು ನಿಮಿತ್ತ ಇದ್ದೀರಿ. ತಾವು ಈ ಒಂದು ಸುಂದರ ಭವನದಲ್ಲಿ ಭಗವಂತನ ನೆನಪು ಮಾಡೋದು ಹಾಗೂ ಪರಮಾತ್ಮನ ಜ್ಞಾನವನ್ನು ದಾನ ಮಾಡೋದು ಮಾಡ್ತಾ ಇದ್ದಾಗ ಅದರ ಪೂರ್ಣ ಲಾಭವನ್ನು ತಗೊಳ್ಬೇಕು. ಯಾಕಂದರೆ ಪರಮಾತ್ಮ ಹೇಳ್ತಾರೆ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತ. ಈಗ ತಮಗಾಗಿ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಸೇವೆ ಮಾಡೋದಕ್ಕೆ ತಯಾರಿ ಇದ್ದಾಗ ತಾವು ಬಂದು ಅದರ ಲಾಭವನ್ನು ತಗೊಂಡ್ರೆ ತಮ್ಮ ಜೀವನ ಸಾರ್ಥಕ ಆಗ್ತದೆ. ತಮಗಾಗಿಯೇ ಇಷ್ಟೆಲ್ಲ ಮಾಡಿರೋದಕ್ಕೆ, ಇಷ್ಟೆಲ್ಲ ಪರಿಶ್ರಮ ಪಟ್ಟು ಮಾಡಿರೋದಕ್ಕೆ ಸಾರ್ಥಕ ಆಗ್ತದೆ. ಆದ್ದರಿಂದ ನಾನು ಇನ್ನೊಂದು ಸಾರಿ ತಮ್ಮೆಲ್ಲರಲ್ಲಿನೂ, ಅದರಲ್ಲೂ ವೇದಿಕೆ ಮೇಲಿರುವಂಥ ಹಿರಿಯರು, ಅಧಿಕಾರಿಗಳು, ನಿಮಿತ್ತ ಇರುವಂಥವ್ರೇನು ಕೂತ್ಕೊಂಡಿದ್ದೀರಿ. ಕೇವಲ ಇವತ್ತು ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ, ಪ್ರತಿ ಸಮಯದಲ್ಲಿನೂ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಇದರ ಲಾಭ ತಗೊಂಡು ತಮ್ಮಿಂದ ಅನೇಕ ಜನರಿಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಲಾಭ ತಗೊಳ್ಳೋದಕ್ಕೆ ನಿಮಿತ್ತರಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ಇದರಲ್ಲಿ ಇನ್ನೂ ಹೆಚ್ಚು ಈ ಸೇವೆ ನಡೀಲಿ, ಹೆಚ್ಚು ವೃದ್ಧಿ ಆಗಲಿ ಅಂತ ನಾನು ಶುಭವನ್ನು ಕೋರ್ತೇನೆ. ಓಂ ಶಾಂತಿ. ಎಲ್ಲರೂ ಇಂತಹ ಸ್ಥಾನದಲ್ಲಿ ಬಂದು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಡ್ರಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥ ನಾಗರತ್ನಕ್ ಅವರಿಗೆ ಅಭಿನಂದನೆಗಳು. ಇನ್ನೋರು ಅತಿಥಿಗಳಾಗಿರುವಂಥ ಶ್ರೀ PN ಬಡಿಗೇರು ವಕೀಲರು ಗುಳೇದಗುಡ್ಡ, ಅವರೂ ಸಹ ತಮ್ಮ ಎರಡು ವಿಚಾರಗಳನ್ನು ವ್ಯಕ್ತಪಡಿಸಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ಈ ಒಂದು ಸಭೆಯಲ್ಲಿ ನೂತನ ಗೃಹ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಈ ವಿದ್ವತ್ಪೂರ್ಣ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಪೂಜ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಎಲ್ಲ ಅತಿಥಿ ಹಾಗೂ ಉದ್ಘಾಟಕರಿಗೂ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರ ಹೃದಯ ಕಮಲಗಳಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ಅತ್ಯಂತ ಮಹತ್ವದ ಒಂದು ಘಟ್ಟ ಯಾವುದಪ್ಪ ಅಂತಂದ್ರೆ ಜ್ಞಾನ ಅಂತ. ಅದಕ್ಕೆ ಹೇಳ್ತಾರೆ, ಜ್ಞಾನ ಒಂದೇ ಸಾಕುವ ಮುಕ್ತಿಗೆ ಈ ಭವದಲ್ಲಿ ಬೇಡುವೆನು ಸುಗುಣರ ಸಂತತಿ ಅಂತ. ಹಂಗೆ ಮನುಷ್ಯನಿಗೆ ಜ್ಞಾನದ ಅವಶ್ಯಕತೆ ಭಾಳ ಐತಿ. ಜ್ಞಾನ ಯಾವಾಗ ಬರ್ತೈತಂದ್ರೆ ನಾ ಅನ್ನೋದು ಹೋದಾಗ ಬರ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಕನಕದಾಸಗೆ ಹೇಳ್ತಾರ, ಅವ್ರ ಗುರುಗಳು ಕೇಳಿದ್ರಂತ ಎಲ್ಲ ಶಿಷ್ಯಂದರಿಗೆ, ಸ್ವರ್ಗಕ್ಕೆ ನೇರವಾಗಿ ಯಾರಾದರೂ ಹೋಗಬಹುದೇ ಅಂತಂದಾಗ ಆ ಎಲ್ಲರ ಶಿಷ್ಯರು ನಾವಲ್ಲೇ ನೀವಲ್ಲೇ ಅಂದ್ರು. ಅವಾಗ ಕನಕದಾಸ ಕೇಳ್ತಾರಂತ, ಸ್ವರ್ಗಕ್ಕೆ ಏನಾದ್ರು ಹೋಗ್ತೇನಪ್ಪ ಕನಕ ಅಂತ ಕೇಳಿದ್ರೆ, ನಾ ಹೋದರೆ ಹೋಗಬಹುದು ಅಂದ್ರೆ ನಾ ಅನ್ನೋದು ಹೋಯ್ತು ಅಂತಂದ್ರೆ ನಾನು ಸ್ವರ್ಗಕ್ಕೆ ಅದಕ್ಕಿಂತ ಆಚೆನೂ ಹೋಗಬಹುದು ಅಂತಕ್ಕಂಥದ್ದನ್ನು. ಅದಕ್ಕೆ ಮನುಷ್ಯ ನಾನು ಅನ್ನೋದನ್ನ ಮರಿಬೇಕು, ತೆಗಿಬೇಕು. ಅದಕ್ಕೆ ಹೇಳ್ತಾರ, ಮಾಡಿದೆ ನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತ್ತು ಶಿವನಡೆಂಬುರ ಅಂತ. ಹಂಗೆ ನಾ ಅಂತಕ್ಕಂಥದ್ದು ಹೋಯ್ತು ಅಂತಂದ್ರೆ ನಾವು ಪರಿಪೂರ್ಣ ಆಗ್ತೇವೆ ಅಂತ ಹೇಳ್ತಾನ. ಅದಕ್ಕೆ ಹೇಳ್ತಾನ ದೇವರ ದಾಸಿಮಯ್ಯ ಹೇಳ್ತಾನ, ಯಾವುದು ಅಂತಂದ್ರೆ ಇಲ್ಲಿ ಅಲ್ಲಮ ಪ್ರಭುಗಳೊಳಗೆ ಬರ್ತೈತಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ತನ್ನನ್ನು ತಾನೆರಿದಂಗೆ ದೇವತಾನಾಗುವೇಶ್ವರ ಅಂತ. ಹಂಗೆ ನಮ್ಮನ್ನು ನಾವು ತಿಳ್ಕೊಂಡು ಜ್ಞಾನದ ಮಾರ್ಗಕ್ಕೆ ಹೋಗಬೇಕು. ಅದುವೇ ಗುರುವಿನ ಆಜ್ಞೆ ಅಂತ. ಅದೇ ನಾವು ಗುರುವಿನ ಸಾಕ್ಷಾತ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಅಂದ್ರೆ ಮನುಷ್ಯನಿಗೆ ಗುರು ಬೇಕು. ಆ ಗುರು ಎದರಿಂದ ಬರ್ತೈತಿ? ನಮ್ಮಲ್ಲಿ ಅರಿವು ಬೇಕಂತ. ಅರಿತೊಡೆ ಶರಣ, ಮರೆತೊಡೆ ಮಾನವ ಅಂತಕ್ಕಂಥ ಉಕ್ತಿಯಂತೆ ನಾವು ಜ್ಞಾನವನ್ನು ಪಡೆದುಕೊಳ್ಬೇಕಾತಂದ್ರೆ ಸತ್ಸಂಗ ಬೇಕು. ಅದಕ್ಕೆ ಹೇಳ್ತಾರ, ಕಡಗಿಲಿಲ್ಲದ ಬಂಡಿ ಕೆಡುವುದು ಮಾಂಬುದೆ,
ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ದೃಢ ಶರಣರ ನುಡಿಗಡಮೆ ಕಡಗೀಲು ಕಾಣ ರಾಮನಾಥ ಅಂತಾರೆ. ಹಂಗೆ ಮನುಷ್ಯ ಅಂತಕ್ಕಂಥದ್ದು ಹರಿಷಡ್ವರ್ಗಗಳ ಗೆಲ್ವಡೆ ಪನೆಯಪ್ಪದೆ ಹರಹರ ಶ್ರೀಚನ್ನ ಸೋಮೇಶ್ವರ ಎನ್ನುವ ಹಾಗೆ ನಮ್ಮಲ್ಲಿ ಎಲ್ಲ ಗುಣಗಳಿಗೆ ಕಡಿಗೀಲು ಯಾವುದು ಅಂತಂದ್ರೆ ಧ್ಯಾನ, ಚಿಂತನೆ, ಪರಮಾತ್ಮನ ಸ್ವರೂಪ ಮತ್ತು ಇಂತಹ ಸತ್ಸಂಗದ ಮುಖಾಂತರವಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಹರಿಷಡ್ವರ್ಗಗಳಿಗೆ ಕಡಿಗೀಲು ಹಾಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ 2 ಮಾತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಎಲ್ಲ ಸಹೋದರ ಸಹೋದರಿಗೂ ಪೂಜ್ಯರಿಗೂ ನಮಸ್ಕರಿಸುತ್ತೇನೆ. ಒಂದು ಹೆಮ್ಮೆಯ ವಿಷಯ ಏನಂತಂದ್ರೆ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಒಬ್ಬ ಹೆಣ್ಣುಮಗಳು ಇಂತಹ ಒಂದು ಸಾಧನೆಯನ್ನು ಮಾಡಿ ಇಂತಹ ಒಂದು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ಒಂದು ಒಳ್ಳೆಯ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದನ್ನು ನಮ್ಮ ಗುಳೇದಗುಡ್ಡ ವಿಶ್ವಕರ್ಮ ಸಮಾಜರಿಗೆ ಹೆಮ್ಮೆಯ ವಿಷಯ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ವಿಶ್ವಕರ್ಮ ಅಂದ್ರೆ ಈ ಜಗತ್ತಿನ ಎಲ್ಲ ಕಾರ್ಯಗಳಲ್ಲಿ ಇರ್ತಕ್ಕಂಥವನು ವಿಶ್ವಕರ್ಮ ಅಂತ. ಅಂತಹ ಒಂದು ಜನಾಂಗದಿಂದ ಇಷ್ಟೊಂದು ಜನಾಂಗದಲ್ಲಿ ಸೇರಿಸಿ ಒಂದು ಫಂಕ್ಷನ್ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದ್ರೆ ಆ ತಾಯಿ ನಿಜಕ್ಕೂ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ ಜನನಿ ಜನ್ಮಭೂಮಿಷೆ ಸ್ವರ್ಗಾಧಿಪತಿ ಗರೀಶಿ ಅಂತೇಳಿ. ಹಂಗ ಇವತ್ತು ಹೆಣ್ಣು ಮಕ್ಕಳು ನೀರಿನಂತೆ ಮೀನಿನಲ್ಲಿ ಈಜಬಲ್ಲರು, ಹಕ್ಕಿಯಂತೆ ಆಕಾಶದಲ್ಲಿ ಹಾರಬಲ್ಲರು ಅಂತಕ್ಕಂಥಕ್ಕ ಇವೆಲ್ಲ ಉದಾಹರಣೆಗಳಂತ ಹೇಳ್ತಾ ನಾನು ಈ 4 ವಾಕ್ಯ ಪುಷ್ಪಗಳನ್ನ ತಮ್ಮೆಲ್ಲರ ಹೃದಯ ಗಮನಗಳಲ್ಲಿ ಅರ್ಪಿಸುತ್ತಾ ನನ್ನ 4 ಮಾತು ಮುಗಿಸುತ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಾನು ಎಂಬ ದೇಹದ ಅಭಿಮಾನವನ್ನು ತೊರೆದು ಎಲ್ಲರೂ ಇಂತಹ ಕಾರ್ಯದಲ್ಲಿ ಸಹಯೋಗಿಯಾದಾಗ ಈ ಜಗತ್ತನ್ನು ಸುಂದರವನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಹೆಣ್ಣು ಮಕ್ಕಳು ಮನೆಯ ನೆಂದಾದೀಪ ಆಗಿದ್ದಾರೆ, ಅವರನ್ನು ಸದಾ ಬೆಳಗಲಿಕ್ಕೆ ಬಿಡಬೇಕು ಅನ್ನುವಂಥ ವಿಚಾರಗಳನ್ನು ನೀಡುವಂಥ ಶ್ರೀಯುತ ಬಡಗೇರ್ ವಕೀಲರವರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯದಲ್ಲಿ ಇನ್ನೋರ್ವರಾಗಿರುವಂಥ ಸಹೋದರ ರಾಜಯೋಗಿ ಗಂಗಾಧರಣ್ಣವರು ವಿಜಯಪುರ ಅವರು ಕೂಡ ತಮ್ಮ 2 ಶುಭ ನುಡಿಗಳನ್ನು ಹೇಳಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಓಂ ಶಾಂತಿ. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ರಾಜವಿನಿ ಬ್ರಹ್ಮಕುಮಾರಿ ಪ್ರಭಾಕನವರೇ, ಮೀರಾಕನವರೇ ಹಾಗೂ ಇನ್ನು ಮೌಂಟ್ ಅಬೂದಿಂದ ಆಗಮಿಸಿರ್ತಕ್ಕಂಥ ಅಚ್ಯುತಣ್ಣವರೇ, ಭಗವಾನಣ್ಣವರೇ, ನಾಗೇಶಣ್ಣವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸರ್ವ ದೈವಿ ಸಹೋದರ ಸಹೋದರಿಯರೇ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರು, ಇವತ್ತು ನಮ್ಮೆಲ್ಲರಿಗೂ ಬಹಳ ಖುಷಿ ತರುವಂಥ ಒಂದು ಕಾರ್ಯಕ್ರಮ ಇದು. ಯಾಕಂದರೆ ನಾವು ಪರಮಾತ್ಮನಿಗೆ ತಂದೆ ನೀನು, ತಾಯಿ ನೀನು, ಬಂಧು ನೀನು ಅಂತ ಹೇಳಿ ಏನು ಗಾಯನ ಮಾಡ್ತಾ ಇದ್ದೆವೋ ಅದನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಪರಮಾತ್ಮನೇ ಅವತರಿಸಿ ಅದನ್ನು ಅನುಭವ ಮಾಡ್ಕೊಳಕತ್ತಕ್ಕಂಥ ಎಲ್ಲರಿಗೂ ಸಹಿತ ಈ ಒಂದು ನೂತನ ಪ್ರಭು ಪ್ರಸನ್ನ ಆಗಿರ್ತಕ್ಕಂಥ ಒಂದು ಈಶ್ವರಿ ವಿಶ್ವವಿದ್ಯಾಲಯ ಒಂದು ಓಪನ್ ಆಗಿದೆಯೋ ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದರ ಸಹೋದರರು ಗುಳೇದಗುಡ್ಡ ಹಾಗೂ ಇನ್ನೂ ಸುತ್ತಮುತ್ತಲಿನ ಎಲ್ಲರೂ ಬಂದು ಇದರ ಪೂರ್ಣ ಲಾಭವನ್ನು ತೆಗೆದುಕೊಳ್ಳತಕ್ಕಂಥ ಪರಮಾತ್ಮನ ಜೊತೆ ಅನುಭವ ಮಾಡ್ಕೊಳ್ತಕ್ಕಂಥ ಯಾವ ತಂದೆಯಿಂದ ನಮ್ಮ ಈಶ್ವರಿಯ ಜನ್ಮಸಿದ್ಧ ಹಕ್ಕಿದೆಯೋ ಅದನ್ನು ಪಡ್ಕೊಳ್ತಕ್ಕಂಥ ಒಂದು ವಿದ್ಯಾಲಯವನ್ನು ತಮ್ಮ ಸಮರ್ಪಣೆ ಮಾಡಿರ್ತಕ್ಕಂಥ ಲತಾ ಅಕ್ಕನವರಿಗೂ, ಅದಕ್ಕೆ ಬೆನ್ನೆಲುಬಾಗಿ ನಿಂತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ರಾಜಯೋಗಿನಿ ಬ್ರಹ್ಮಕುಮಾರಿ ಶಾಂತ ಅಕ್ಕನವರು, ಅವರು ಸಹ ಸತತ ಪ್ರಯತ್ನದ ಕಾರ್ಯ ನಡೀತಾ ಇದೆ. ಇನ್ನೂ ಹೆಚ್ಚಿನ ರೂಪದಲ್ಲಿ ಈ ಒಂದು ನೂತನ ಗ್ರಹದಲ್ಲಿ ಬಂದು ಅನೇಕ ಆತ್ಮಗಳು ಶಾಂತಿ, ಸುಖ, ಆನಂದದ ಅನುಭವವನ್ನು ಪಡ್ಕೊಳ್ಳಿ, ಪರಮಾತ್ಮನ ಜನ್ಮಸಿದ್ಧ ಹಕ್ಕನ್ನು ಪಡ್ಕೊಳ್ಳಿ ಅಂತ ಆಶೆ ಇನ್ನೂ ಹೆಚ್ಚಿನ ರೂಪದಲ್ಲಿ ಈ ಒಂದು ನೂತನ ಗ್ರಹ ಸೇವೆ ಸಲ್ಲಿಸಲಿ. ಹಾಗೂ ಇನ್ನೊಂದು ಜಾಗವನ್ನು ಕೊಟ್ಟಿರ್ತಕ್ಕಂಥ ಅಣ್ಣವರು, ಬಿಜಾಪುರ ಅಣ್ಣವರು ಸಹಿತ ಹೇಳಿದರು ಅವ್ರ ತಾಯಿಯವರ ಒಂದು ಆಸೆ ಇತ್ತು, ಅವ್ರು ಇರಲಿಲ್ಲ ಅಂತ. ಅವ್ರ ತಾಯಿಯವರು ಇರಲಿಲ್ಲ ಅನ್ನೋಂಗಿಲ್ಲ, ಅವ್ರ ತಾಯಿಯವರು ಇದ್ದಾರೆ. ಅಣ್ಣವರು ಅದನ್ನು ಹೆಚ್ಚಿನ ರೂಪದಲ್ಲಿ ಅವ್ರದಕ್ಕೂ ಸಹಯೋಗ ಕೊಟ್ಕೊಂಡು ಎಲ್ಲರೂ ಸಹ ಮನ ದನದಿಂದ ಕಟ್ಕೊಂಡು ಸ್ವಲ್ಪ ದಿನಗಳಲ್ಲಿ ಇದರ ಬಾಜುದಲ್ಲಿ ಇನ್ನೂ ಒಂದು ಸೇವಾ ಕೇಂದ್ರ ತಯಾರಾಗಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಸಮಯದಲ್ಲಿ ನಾನು ಎಲ್ಲರಿಗೂ ಸಹಿತ ಶುಭ ಒಂದು ಸಮಾಚಾರವನ್ನು, ತಮ್ಮ ಒಂದು ವಿಚಾರಗಳನ್ನು, ಸಂದೇಶವನ್ನು ತಲುಪಿಸ್ತೇನೆ. ಓಂ ಶಾಂತಿ. ಧನ್ಯವಾದಗಳು ಗಂಗಾಧರಣ್ಣನವರಿಗೆ. ಹಾಗೆ ಪ್ರಕಾಶ್ ಅನ್ನೋರು ವಕೀಲರು ಬಸವನ ಭಾಗ್ಯವಾಡಿ ಅನ್ನೋರು ಕೂಡ 2 ಶುಭ ನುಡಿಗಳನ್ನು ಹೇಳಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಓಂ ಶಾಂತಿ. ಎಲ್ಲದಕ್ಕೂ ಸಹ ಮಾತು ಭಾಳ ಮುಖ್ಯ ಇರ್ತದೆ. ಎಷ್ಟು ಸುಂದರವಾದಂಥ ಮಾತು ಹೇಳ್ತಾರೋ ಆವಾಗ ಜನಪ್ರಿಯರಾಗ್ತಾರೆ. ಇಲ್ಲಿ ಹೇಳೋದಿಷ್ಟೇ, ಒಬ್ಬರು ಯಾರೋ ಹೋಗಿ ಕೇಳಿದ್ರಂತೆ, ನಾನು ಜನಪ್ರಿಯ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಅವ್ರಿಗೊಬ್ಬರು ಸಲಹೆ ಕೊಟ್ಟರಂತೆ,
ನೀನು ಚಲೋತ್ನಾಗ ಭಾಷಣ ಮಾಡಬೇಕು ಅಂದ್ರೆ ಜನಪ್ರಿಯರಾಗ್ತೀನಿ ಅಂತ. ಅವ್ನು ಭಾಳ ಅಭ್ಯಾಸ ಮಾಡಿ 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 ಒಂದು ಸುಂದರವಾದಂಥ ಭಾಷಣ ಮಾಡಿದಂತೆ ಜನ ತಿಕ್ಕರು ಕೂಡಿ ಅವರಿಗೆಲ್ಲ ಚಪ್ಪಾಳಿ ತಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಪ್ರತಿನಿತ್ಯ ಫೋನ್ ಕರೆಗಳು ಬರ್ತಾಯಿದ್ವು ಅಂತ. ಆಗ ಅವನಿಗೆ ಸಾಕಾಗೋಯ್ತು, ಎಲ್ಲರಿಗೂ ಏನು ಹೇಳಬೇಕು ತಿಳಿಯಲಿಲ್ಲ. ಕಡೆಗೆ ಅವ್ರು ಹೋಗಿ ಮತ್ತೆ ಸಲಹೆ ಕೇಳಿತ್ತಂತೆ, ಈ ಜನರಿಂದ ದೂರ ಇರಬೇಕಾದ್ರೆ ಏನು ಮಾಡಬೇಕು ಅಂತ. ಆಗ ಅವ್ರು ಸಲಹೆ ಕೊಟ್ಟರಂತ, ಏನು ಭಾಷಣ ಮಾಡಿದ್ವಿ, ಒಂದು ತಾಸು ಇನ್ನೊಂದು ತಾಸು ಮಾಡಿಬಿಡು, ಜನ ಕಿತ್ತು ಹೋಗ್ಬಿಡ್ತಾರೆ, ಎಲ್ಲರೂ ದೂರ ಹೋಗ್ಬಿಡ್ತಾರೆ, ಜನರಿಂದ ದೂರ ಆಗ್ತೀವಿ ಅಂತ. ಹಾಗೆ ಹೊಟ್ಟೆ ಹಸದ ತಮಗೆಲ್ಲ ಗೊತ್ತಿದೆ, ಪೂಜ್ಯರು ಹೇಳ್ತಿದ್ದಾರೆ. ಈಗ ಪೂಜ್ಯರ ಹಿತನುಡಿಗಳನ್ನು ಕೇಳತಕ್ಕಂಥ ಈ ಸಂದರ್ಭದಲ್ಲಿ ನಾನೇನು ಹೇಳೋದಿಲ್ಲ. ನಾವು ಮೊದಲಿನ ಕಾಲದಲ್ಲಿ ನಾವೆಲ್ಲ ನೋಡಿವಿ, ಅಣ್ಣವ್ರು ಹೇಳ್ದಂಗೆ 45 ವರ್ಷದ ಹಿಂದೆ ಇಲ್ಲಿ ಬಂದಾಗ ನಾನು ನಾಗೇಶ್ ಅಣ್ಣವರು ಬಂದಿದ್ದೀವಿ. ಭಾಳ ಸುಂದರವಾದಂಥ ಕಟ್ಟಡ ಈಗ ಆಗಿರ್ತಕ್ಕಂಥದ್ದು ನೋಡಿ ಭಾಳ ಖುಷಿ ಆಗ್ತದೆ. ಈಗ ಹೆಚ್ಚು ಹೆಚ್ಚು ಈಗ ನೋಡ್ರಿ, ಮೊದಲು ಬಾಡಿಗೆ ಕೊಡಬೇಕಾದ್ರೆ ಬ್ರಹ್ಮಕುಮಾರಿಯರಿಗೆ ಅವ್ರ ಮನೆಗೆ ಬಂದ್ರೆ ಅವ್ರು ಬಾಡಿಗೆ ಬಿಡಿಸೋದು ಕಷ್ಟ ಅಂತಿದ್ರು. ಈಗ ಕೋಟೆ ಕಲ್ಲಿದು ಕೋಟ್ಯಾಧೀಶರು ಭಾಳ ಇದ್ದಾರೆ. ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ